ಇವತ್ತು ನಾನು ನಿಮಗೆ ಕಟೋರಿ ವ್ಯಾಕ್ಸ್ನ ಹೇಗೆ ಸಿಂಪಲ್ಲಾಗಿ ಯೂಸ್ ಮಾಡಿಕೊಂಡು ನಮ್ಮ ಫೇಶಿಯಲ್ ಹೇರ್ಸ್ನ ರಿಮೂವ್ ಮಾಡ್ಕೋಬೋದು ಮತ್ತು ಇದರಿಂದ ಸಣ್ಣ ಸಣ್ಣ ಕೂದಲನ್ನ ಹೇಗೆ ರಿಮೂವ್ ಮಾಡ್ಕೋಬೋದು ಮತ್ತು ಇದನ್ನು ಹೇಗೆ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು ಮತ್ತು ಇದರಲ್ಲಿ ನಾವು ಯಾವ ಫ್ಲೇವರ್ನ ಯೂಸ್ ಮಾಡಿದ್ರೆ ನಮಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಕಟೋರಿ ವ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ವೈಟ್ ಚಾಕ್ಲೇಟ್ ಕಟೋರಿ ವ್ಯಾಕ್ಸ್ನ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ, ಆದರೆ ವೈಟ್ ಚಾಕ್ಲೇಟ್ ವ್ಯಾಕ್ಸ್ನ ಯೂಸ್ ಮಾಡಿ ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಾನಿಲ್ಲಿ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ. ಇದು ಆಲ್ಮೋಸ್ಟ್ 2ರಿಂದ ನನಗೆ 130 140 ರೂಪೀಸ್ ಅಷ್ಟೇ ನನಗೆ ಕಾಸ್ಟ್ ಆಗಿದ್ದು. ನಾನು ಬೇಕಿದ್ರೆ ಇದರದ್ದು ಲಿಂಕ್ನು ಕೂಡ ಶೇರ್ ಮಾಡಿರ್ತೀನಿ, ಈ ಪ್ರಾಡಕ್ಟ್ ಲಿಂಕ್ನ ನೀವು ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಅಥವಾ ಯಾರಿಗಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದನ್ನು ನಾವು ಫಸ್ಟು ಒಂದು ಹ್ಯಾಂಡಲ್ ಇರುತ್ತೆ ಮನೆಯಲ್ಲಿ, ಅಂದರೆ ಯಾವುದಾದ್ರೂ ಒಗ್ಗರಣೆ ಹಾಕುವಂಥ ಪ್ಯಾನ್ಗೆ ನಾವು ಇದನ್ನು ಫಿಟ್ ಮಾಡಿಕೊಂಡು ನಂತರ ನಾವು ಯೂಸ್ ಮಾಡಬೇಕಾಗುತ್ತೆ. ಇದನ್ನು ಡೈರೆಕ್ಟಾಗಿ ನಾವು ಸ್ಟವ್ ಮೇಲೆ ಇಟ್ಟು ಕೂಡ ಹೀಟ್ ಮಾಡ್ಕೋಬೋದು, ಆದರೆ ಅದು ತುಂಬ ಡೇಂಜರ್ ಆಗುತ್ತೆ. ಬಟ್ ಈ ರೀತಿ ನಮಗೆ ಮನೆಯಲ್ಲಿ ಒಗ್ಗರಣೆ ಹಾಕೋ ಪ್ಯಾನ್ ಇದ್ದರೆ ಇದರೊಳಗಡೆ ಇದನ್ನು ಇಟ್ಕೊಂಡು ನಾವು ಈ ರೀತಿ ಮಾಡ್ಕೊಳ್ಳೋದು ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಅಥವಾ ನಿಮಗೆ ವಿತ್ ಹ್ಯಾಂಡಲ್ ಇರೋದೇ ನಿಮಗೆ ಕಟೋರಿ ವ್ಯಾಕ್ಸ್ ಸಿಗುತ್ತೆ, ಆದರೆ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಮತ್ತು ಅದು ಅಷ್ಟೊಂದು ಎಫೆಕ್ಟಿವ್ ಆಗಿ ವರ್ಕ್ ಆಗಲ್ಲ. ಸೊ ಅದ್ರ ಬದಲು ನೀವು ಈ ರೀತಿಯಾಗಿ ಯಾವುದಾದ್ರೂ ಒಂದು ಒಗ್ಗರಣೆ ಪ್ಯಾನ್ ಇದ್ದರೆ ಅದಕ್ಕೆ ನಾವು ಇದನ್ನು ಒಳಗಡೆ ಇಟ್ಕೊಂಡು ಈ ರೀತಿಯಾಗಿ ನಾವು ಬಾಯ್ಲ್ ಮಾಡಿಕೊಂಡು ನಂತರ ಇದರ ಹ್ಯಾಂಡಲ್ನ ಇಟ್ಕೊಂಡು ನಾವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಅದನ್ನು ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು, ಅದು ಬೇಗ ಮೆಲ್ಟ್ ಆಗುತ್ತೆ. ಅದು ಮೆಲ್ಟ್ ಆಗಿ ಸ್ವಲ್ಪ ತಣ್ಣಗಾದ ನಂತರ ನಾವು ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ಆದಷ್ಟು ಅಪ್ಲೈ ಮಾಡ್ಕೋಬೇಕಾದ್ರೆ ಒಂದ್ಸತಿ ಕೈಯಲ್ಲಿ ಟಚ್ ಮಾಡಿ ಅಪ್ಲೈ ಮಾಡಿ, ಅಂದರೆ ಅದು ನಿಮಗೆ ಬಿಸಿ ಜಾಸ್ತಿ ಇರಬಾರ್ದು, ಅದರಿಂದ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ತಣ್ಣಗಾದ್ಮೇಲೆ ನಾವು ಈ ರೀತಿ ನಮಗೆ ಎಲ್ಲೆಲ್ಲಿ ಕೂದಲಿರುತ್ತೆ ಮುಖದಲ್ಲಿ ಅಲ್ಲಿ ನಾವು ಇದನ್ನು ಅಪ್ಲೈ ಮಾಡ್ಕೋಬೋದು. ಇದನ್ನು ನಾವು ಇನ್ನೊಂದು ರೀತಿ ಯೂಸ್ ಮಾಡ್ಬೋದು. ಯಾರಿಗೆಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಜಾಸ್ತಿ ಇರುತ್ತೆ ನೀವು ಅಲ್ಲಿಗೂ ಕೂಡ ಅಪ್ಲೈ ಮಾಡಿಕೊಂಡು ರಿಮೂವ್ ಮಾಡೋದ್ರಿಂದ ನಿಮಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಈಸಿಯಾಗಿ ರಿಮೂವ್ ಆಗುತ್ತೆ, ಸ್ಕಿನ್ನು ಕೂಡ ತುಂಬ ಗ್ಲೋ ಬರೋದಕ್ಕೆ ಶುರುವಾಗುತ್ತೆ. ನೋಡಿ, ಈ ರೀತಿ ನಮಗೆಲ್ಲ ಅನ್ವಾಂಟೆಡ್ ಹೇರ್ಸ್ ಇರುತ್ತೆ ಅಲ್ಲಿ ನಾವು ಇದನ್ನು ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು. ಅದನ್ನು ಆದಷ್ಟು ಕೂಲ್ ಆದಾಗ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದನ್ನು ನಾವು ಬರೀ ಫೇಸ್ಗೆ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಇದನ್ನು ನೀವು 15 ಡೇಸ್ಗೆ ಒಂದ್ಸಲ ಅಥವಾ ವಾರಕ್ಕೆ ಒಂದ್ಸಲ ಕೂಡ ಯೂಸ್ ಮಾಡ್ಬೋದು. ಇದರಿಂದ ನಿಮಗೆ ತುಂಬ ಅತಿ ಚಿಕ್ಕ ಕೂದಲುಗಳು ಕೂಡ ರಿಮೂವ್ ಆಗುತ್ತೆ. ಯಾರಿಗೆಲ್ಲ ಪಾರ್ಲರ್ಗೆ ಹೋಗಿ ಥ್ರೆಡ್ನಿಂಗ್ ಮಾಡಿಸೋದಕ್ಕೆ ಅಥವಾ ಅವ್ರ ಕೈಲಿ ರಿಮೂವ್ ಮಾಡಿಸ್ಕೊಂಡ್ರೆ ಪೇನ್ ಆಗುತ್ತೆ ಅನ್ನೋರು ನೀವು ಮನೆಯಲ್ಲಿ ಇದನ್ನು ನೀವೇ ಮಾಡ್ಕೊಳ್ಬೋದು. ನಾನು ನಿಮಗೆ ಈ ತೋರಿಸಿರೋ ಟ್ರಿಕ್ಕನ್ನು ಯೂಸ್ ಮಾಡಿ ಯಾವುದಾದ್ರೂ ಒಂದು ಒಗ್ಗರಣೆ ಪ್ಯಾನಿಗೆ ಇದನ್ನು ಇಟ್ಕೊಂಡು ಮಾಡೋದ್ರಿಂದ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ನಿಮ್ಗೆ ಯಾವುದೇ ರೀತಿಯಾದ ಕೈಗೆ ಸುಡೋದಾಗಲಿ ಏನೂ ಆಗೋದಿಲ್ಲ. ಇದರಿಂದ ನಾನು ನಿಮಗೆ ಹೇಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ರಿಮೂವ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನಿಮಗೆ ಪರ್ಫೆಕ್ಟಾಗಿ ತುಂಬ ಡೆಪ್ತ್ ಹೋಗಿ ಅದು ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ರಿಮೂವ್ ಮಾಡುತ್ತೆ. ಆಲ್ಮೋಸ್ಟ್ 15 ಡೇಸ್ವರೆಗೂ ನಿಮಗೆ ತುಂಬ ಫ್ರೆಶ್ ಆಗಿರುತ್ತೆ, ಸ್ಕಿನ್ ಕೂಡ ತುಂಬ ಗ್ಲೋ ಆಗಿ ಕಾಣಿಸುತ್ತೆ. ಯಾರಿಗೆಲ್ಲ ತುಂಬ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆ, ಸ್ಟ್ರಿಪ್ಸ್ನ ಯೂಸ್ ಮಾಡ್ತಿರ್ತೀರ, ಅವರು ಈ ರೆಮಿಡಿನ ಟ್ರೈ ಮಾಡಿ. ಇದನ್ನು ನೀವೇ ಒಂದ್ಸಲ ಪರ್ಚೇಸ್ ಮಾಡಿ ಇಟ್ಕೊಂಡು ಆಲ್ಮೋಸ್ಟ್ 2 ವರ್ಷದ ತನಕ ಯೂಸ್ ಮಾಡ್ಬೋದು. ಮತ್ತು ತುಂಬ ಸಿಂಪಲ್ಲಾಗಿ ನೀವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಆದಷ್ಟು ನೀವು ವೈಟ್ ಚಾಕ್ಲೇಟ್ ಫ್ಲೇವರ್ನೇ ಆರ್ಡರ್ ಮಾಡಿ. ಸೊ ಇವಾಗ ಇದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಇದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ನಿಮಗೆ ಡ್ರೈ ಆಗಿಬಿಡುತ್ತೆ. ನಂತರ ನೀವು ಆಪೋಸಿಟ್ ಡೈರೆಕ್ಷನಲ್ಲಿ ರಿಮೂವ್ ಮಾಡಿದ್ರೆ ನಿಮಗೆ ಏನು ಕೂದಲಿರುತ್ತೆ ಅದೆಲ್ಲ ನಿಮಗೆ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ ಕೂಡ ಶೈನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಇಲ್ಲ ಮತ್ತು ತುಂಬ ಪ್ರತಿ ಸತಿ ಪಾರ್ಲರ್ಗೆ ಹೋಗೋದಕ್ಕೆ ಆಗಲ್ಲ ಅಂದರೆ ಇದನ್ನು ಒಂದ್ಸಲ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಆಲ್ಮೋಸ್ಟ್ 130 ರೂಪೀಸ್ಗೆ ನಿಮಗೆ ಆಲ್ಮೋಸ್ಟ್ 1 ವರ್ಷದಿಂದ 2 ವರ್ಷ ತನಕ ಯೂಸ್ ಮಾಡ್ಬೋದು ನೀವು. ಇವಾಗ ನಾನು ನಿಮಗೆ ಇದನ್ನು ಟ್ರಿಕ್ಸ್ ಕೂಡ ತೋರಿಸಿದ್ದೀನಿ. ಇದನ್ನು ಹೇಗೆ ನಾವು ಹೀಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಅಂದರೆ ನಮಗೇನು ಒಗ್ಗರಣೆ ಪ್ಯಾನ್ ಇರುತ್ತೆ ಅದಕ್ಕೆ ನೀವು ಇದನ್ನು ಹಾಕ್ಕೊಂಡು ಈಸಿಯಾಗಿ ಯೂಸ್ ಮಾಡ್ಬೋದು. ಇಲ್ಲಾಂದರೆ ವಿತ್ ಹ್ಯಾಂಡಲ್ ಇರೋದೇ ನಿಮಗೆ ಸಿಗುತ್ತೆ ಕಟೋರಿ ವ್ಯಾಕ್ಸ್ ಅಂತ. ನೀವು ಎಲ್ಲ ಆನ್ಲೈನ್ ಶಾಪ್ಸಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇಲ್ಲಾಂದರೆ ನಾನು ಪ್ರಾಡಕ್ಟ್ಸ್ನ ಟ್ಯಾಗ್ ಕೂಡ ಮಾಡಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ನಾವು ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಸೊ ಇದನ್ನು ರಿಮೂವ್ ಮಾಡ್ಕೊಂಡ್ಮೇಲೆ ನಾವು ಸ್ಕಿನ್ ಎಲ್ಲ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ, ಅದಕ್ಕೆ ನಾವಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ನಾವು ಅಪ್ಲೈ ಮಾಡ್ಕೋಬೋದು. ಆದರೆ ನಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವುದೇ ರೀತಿಯಾದ ಕೊಬ್ಬರಿ ಎಣ್ಣೆನ ಫೇಸ್ಗೆ ಅಪ್ಲೈ ಮಾಡಿರಬಾರ್ದು. ಸೊ ಇವಾಗೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಂಡ್ಮೇಲೆ ನಾವು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡ್ರೆ ನಮಗೆ ಏನೇನು ಸ್ವಲ್ಪ ವ್ಯಾಕ್ಸ್ ಎಲ್ಲ ಮುಖದಲ್ಲಿ ಇರುತ್ತೆ ಅದೆಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ಈ ರೀತಿ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಇದರಲ್ಲಿ ನೀವು ಐಬ್ರೋಸ್ ಕೂಡ ಮಾಡ್ಕೊಳ್ಬೋದು. ನಿಮಗೆ ಯೂಸ್ ಮಾಡ್ತಾ ನಿಮಗೆ ಅದು ಗೊತ್ತಾಗುತ್ತೆ ಹೇಗೆ ಯೂಸ್ ಮಾಡ್ಕೋಬೇಕಂತ.
ನೋಡ್ಬೋದು ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನಂತರ ನಾವು ಬಿಸಿನೀರಲ್ಲಿ ಫೇಸ್ ವಾಶ್ ಮಾಡಿಕೊಂಡ್ರೆ ನಮಗೆ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.